ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರಾಗ್ಯ ಚಾಕ್ಲೇಟ್ ತಿಂದ್ಬಿಟ್ಟು ಬ್ರಷ್ ಮಾಡ್ತಾ ಇದ್ದಾಳೆ. ಇವಾಗ ನಾವು ಸ್ವಲ್ಪ ಅಂಗಡಿಗೆ ಹೋಗ್ಲಿಕ್ಕಿತ್ತು, ಸ್ವಲ್ಪ ಮನೆಗೆ ಬೇಕಾಗಿರೋ ಐಟಮ್ ತರೋದಿತ್ತು. ಹಾಗಾಗಿ ಇಬ್ಬರು ಅಂಗಡಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ಅಂಗಡಿಗೆ. ಪಾನಿಪುರಿ ತಿನ್ನಕ್ಕಂತ ಹೋಗಿ ಪಾನಿಪುರಿ ಇಲ್ಲೇ ಅಂತ ಹೇಳಿ ಆಮೇಲೆ ಫ್ರೈಡ್ ರೈಸ್ ತಗೊಂಡು ಬಂದ್ವಿ ಈಗ. ಅಲ್ಲ ಪಾಪು ಏನು ತಗೊಂಡೆ ತೋರ್ಸು. ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ. ತುಂಬಾ ದಿವಸ ಆಯ್ತು ತಿನ್ನೋಣ ಅಂತ ಆಸೆ ಆಗ್ತಾ ಉಂಟು. ಆದ್ರೆ ಗಂಟ್ಲು ಇನ್ನೂ ಸರಿಯಾಗಿಲ್ಲ. ಅದು ತಿನ್ನೋಣ ಅಂತ ಹೋದ್ವಿ. ಅಲ್ಲಿ ಶಾಪೇ ಕ್ಲೋಸ್ ಆಗಿಬಿಟ್ಟಿತ್ತು. ಅದು ಒಂದೊಂದ್ಸಲ ಇರುತ್ತೆ, ಒಂದೊಂದ್ಸಲ ಇರಲ್ಲ. ಇಲ್ಲೇ ನಮ್ದು ಸರ್ಕಲ್ ಹತ್ರ. ನಂಗೆ ಸ್ವಲ್ಪ ಅಂಗಡಿಗೆ ಹೋಗ್ಲಿಕ್ಕಿತ್ತು, ಹಾಗಾಗಿ ತಗೊಂಡ್ ಬರುವ ಇಲ್ಲ ಪಾನಿಪುರಿ ಪಾರ್ಸೆಲ್ ತಗೊಂಡ್ ಬರುತ್ತೆ. ಅಲ್ಲಿ ತಿನ್ನೋದಿಲ್ಲ ನಾನು, ಯಾಕಂದ್ರೆ ಅದು ಪ್ಲೇಟ್ ಎಲ್ಲ ಉಂಟಲ್ಲ, ಅಲ್ಲಿ ಕ್ಲೀನ್ ಇರೋದಿಲ್ಲ. ಅದು ಯೂಸ್ ಅಂಡ್ ಥ್ರೋ ಪ್ಲೇಟ್ ಆದ್ರೆ ಓಕೆ, ಬಟ್ ಅದು ಗಾಜಿನ ಪ್ಲೇಟ್ ಅಲ್ಲಿ ಹಾಕೊಡ್ತಾರಲ್ಲ, ಅದು ನನಗೆ ಅಷ್ಟು ಸರಿ ಆಗುದಿಲ್ಲ. ಯಾಕಂದ್ರೆ ಅಲ್ಲಿ ಕ್ಲೀನ್ ಮಾಡಿ ತೊಳಿತಾರೋ ಇಲ್ವಾ ಅಂತ ನಾನು ಮನೆಗೆ ಪಾರ್ಸೆಲ್ ತಂದು ತಿನ್ನೋದು. ಹಾಗಾಗಿ ತಗೊಂಡ್ ಬರುವಂತ ಹೋದ್ವಿ, ಅಲ್ಲಿ ಇರ್ಲಿಲ್ಲ. ಹಾಗಾಗಿ ಸೀದಾ ಬಂದ್ವಿ ವಾಪಸ್ಸು. ಮಾಡೋದಂತ ಅಲ್ಲಿ ಏನಾದ್ರೂ ಚೈನೀಸ್ ಏನಾದ್ರೂ ಸಿಗುತ್ತಾ ಅಂತ ಆ ಕಡೆ ಈ ಕಡೆ ನೋಡಿದ್ವಿ. ಮತ್ತೆ ಇದು ಎಂತ ಫ್ರೈಡ್ ರೈಸ್, ಚಿಕನ್ ಫ್ರೈಡ್ ರೈಸ್ ತಗೊಂಡು, ಮತ್ತೆ ಒಂದು ಮ್ಯಾಗಿ ತಗೊಂಡೆ. ಯಾವತ್ತಾದ್ರೂ ತಿನ್ನಕ್ಕೆ ಬೇಕಾಗುತ್ತೆ, ಏನಾದ್ರು ತಿನ್ನೋಣ ಅನ್ಸಿದಾಗಂತ. ನಾನು ದೊಡ್ಡ ಪ್ಯಾಕ್ ತರೋದಿಲ್ಲ, ಯಾಕಂದ್ರೆ ಯಾವಾಗ್ಲೂ ತಿನ್ನೋಣ ಅಂತ ಅನ್ಸುತ್ತೆ. ಅದಕ್ಕೆ ಚಿಕ್ಕ ಚಿಕ್ಕ ತಂದ್ರೆ ಒಂದ್ಸಲ ತಿಂದು ಸುಮ್ಮನೆ ಇರುದು ಅಷ್ಟೇ. ಮತ್ತೆ ಯಾವಾಗ್ಲೂ ತಿಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಆಮೇಲೆ ನೋಡಿ, ಇಷ್ಟು ದಾಸವಾಳದ ಸೊಪ್ಪನ್ನ ಕಿತ್ಕೊಂಡು ಬಂದಿದ್ದೀನಿ ಬರುವಾಗ. ಇದನ್ನ ನಾಳೆ ದೋಸೆ ಮಾಡೋದು. ನಮ್ಮನೆಯಲ್ಲಿ ಯಾವಾಗ್ಲೂ ಅಮ್ಮ ಮಾಡ್ತಾ ಇದ್ರು. ಪ್ರಾಗ್ಯ ಯಾವಾಗ್ಲೂ ಕೇಳ್ತಾಳೆ, ಗ್ರೀನ್ ದೋಸೆ ಮಾಡು ಅಂತ. ಅಲ್ಲಿ ರೋಡ್ ಸೈಡ್ ಬರುವಾಗ ಒಂದು ಗಿಡ ಇತ್ತು, ಅದ್ರಲ್ಲಿ ಯಾವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನೋಡಿ ಇಷ್ಟು ತಗೊಂಡ್ ಬಂದಿದ್ದೀನಿ. ಇನ್ನು ಅಕ್ಕಿ ನೆನ್ಸಿಟ್ಟು ಬೆಳಿಗ್ಗೆ ರುಬ್ಬಿ ದೋಸೆ ಮಾಡುದು. ನಿಮ್ಗೆ ತೋರಿಸ್ತೀನಿ ನಾನು. ಇದು ತುಂಬಾ ಚೆನ್ನಾಗಾಗುತ್ತೆ ದೋಸೆ, ಆರೋಗ್ಯ ಕೂಡ ತುಂಬಾ ಒಳ್ಳೇದು. ನೋಡಿ ಇಷ್ಟು ಸೊಪ್ಪು ಕಿತ್ಕೊಂಡ್ ಬಂದಿದ್ದೀನಿ. ನಾವು ಸ್ವಲ್ಪ ಜನ ಇರುದಲ್ಲ, ಹಾಗಾಗಿ ಸಾಕಾಗ್ತದೆ. ಜಾಸ್ತಿ ಜನ ಇರೋರು ಜಾಸ್ತಿ ಸೊಪ್ಪನ್ನು ಕಿತ್ಕೊಂಡು ಮಾಡಿದ್ರಾಯ್ತು. ನೋಡಿ ಇಷ್ಟು ದಾಸವಾಳ ಸೊಪ್ಪು. ಓಕೆ, ಹಸಿವೆ ಆಗ್ತಾ ಉಂಟು. ಫ್ರೈಡ್ ರೈಸ್ ಎಲ್ಲ ತಿಂದು ಹೇಗಿದೆ ಅಂತ ನೋಡಿ. ನಾನು ಫಸ್ಟ್ ಟೈಮ್ ಅಲ್ಲಿಂದ ತರುದು, ನೋಡುವ ಟೇಸ್ಟ್ ಹೇಗಿದೆ ಅಂತ ಟೇಸ್ಟ್ ಮಾಡಿ. ಓಕೆ ನೋಡಿ, ಚಿಕನ್ ಫ್ರೈಡ್ ರೈಸ್ ತಗೊಬಂದಿದ್ದೀನಿ, ನೋಡುವ ಹೇಗಿದೆ ಅಂತ. ಪರವಾಗಿಲ್ಲ, ನಾರ್ಮಲ್ ಆಗಿದೆ, ಅಂತ ಏನು ಸ್ಪೆಷಲ್ ಅಂತ ಏನಿಲ್ಲ, ಚೆನ್ನಾಗಿದೆ. ಓಕೆ, ಇದನ್ನೆಲ್ಲ ನಾನು ತಿಂದು ಮುಗಿಸ್ತೀವಿ. ಪ್ರಾಗ್ಯಲ್ಲಿ ಓನರ್ ಮನೆ ಹೋಗಿದ್ದಾಳೆ, ಅವಳು ಬಂದ. ನಾನು ಮುಖಕ್ಕೆ ಕಡಲೆ ಹಿಟ್ಟು ಹಾಕಿ ತೊಳಿತೀನಲ್ವಾ, ಹಾಗೆ ಪ್ರಾಗ್ಯನ್ನು ತಗೊಬಂದು ತೊಳಿತಾ ಇದ್ದಾಳೆ. ಅವಳಿಗೆ ನಾನು ಏನು ಮಾಡ್ತೀನಿ ಅದನ್ನೇ ಅವಳು ಮಾಡಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಇಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವಾಯ್ಸ್ ಫುಲ್ ಹೋಗಿದೆ ನಂದು, ಆರಾಮಿಲ್ಲ ನನಗೆ. ಇವತ್ತು ಯುಗಾದಿ ಹಬ್ಬದ ದಿವಸನೇ ವಿಡಿಯೋ ಮಾಡ್ತಾ ಇದ್ದೀನಿ. ಆದ್ರೆ ನಾವು ಹಬ್ಬ ಏನು ಮಾಡ್ತಾ ಇಲ್ಲ. ಇಲ್ಲಿ ಏನಂದ್ರೆ ಇದು ಯುಗಾದಿ ಮಾಡಲ್ಲ, ಚಂದ್ರಮಾನ ಯುಗಾದಿ ನೆಕ್ಸ್ಟ್ ಬರುತ್ತಲ್ಲ, ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ಯುಗಾದಿಯನ್ನ ಮಾಡ್ತಾ ಇಲ್ಲ. ನೆಕ್ಸ್ಟ್ ಬರೋ ಯುಗಾದಿ ಮಾಡೋಣ ಅಂತ ಹೇಳ್ಬಿಟ್ಟು. ಮತ್ತೆ ಏನಂದ್ರೆ ಇವತ್ತು ಜಸ್ಟ್ ಒಂದು ಪಾಯಸನ ಮಾಡ್ತೀನಿ, ಸಿಂಪಲ್ ಆಗಿ ಅನ್ನ ಸಾರು ಪಾಯಸ ಅಷ್ಟು ಮಾಡ್ತೀನಿ. ಮತ್ತೆ ಏನು ಸ್ಪೆಷಲ್ ಆಗಲ್ಲ ಅಂತ ಮಾಡೋದಿಲ್ಲ. ಮತ್ತೆ ಈಗ ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ನಾನು ದಾಸವಾಳ ಸೊಪ್ಪು ತಂದಿದ್ಯಲ್ಲ ನೋಡಿ, ಇದನ್ನ ನಾನು ಇವಾಗ ದೋಸೆ ಮಾಡ್ಕೊಳ್ಬೇಕು. ಮಾತಾಡಕ್ಕೆ ಅಷ್ಟು ಆಗ್ತಿಲ್ಲ, ವಾಯ್ಸ್ ಫುಲ್ ಹೋಗಿರೋದ್ರಿಂದ ಸ್ವಲ್ಪ ಮಾತಾಡಕ್ಕೆ ಒಂಥರ ವಾಯ್ಸ್ ಫುಲ್ ಲೌಡ್ ಆಗ್ಬಿಟ್ಟಿದೆ. ಈಗ ನಾನು ದೋಸೆಗೆ ರುಬ್ಕೊಳ್ತೀನಿ. ಇದು ತೊಳೆದಿಟ್ಕೊಳಕ್ಕೆ ದಾಸವಾಳ ಸೊಪ್ಪಿದು ಸ್ವಲ್ಪ ಮಣ್ಣೆಲ್ಲ ಇರ್ತದಲ್ಲ, ಇದು ನೋಡಿ ಅಕ್ಕಿನ ರಾತ್ರಿನೇ ನೆನೆ ಹಾಕಿದೆ. ಅಕ್ಕಿಗಿಂತ ಸೊಪ್ಪಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು. ಇವಾಗ ನಾನು ದೋಸೆಗೆ ರುಬ್ಕೊಳ್ತೀನಿ. ನೋಡಿ, ದಾಸವಾಳ ಸೊಪ್ಪಿದು ದೋಸೆ ಹಿಟ್ಟು ರೆಡಿ ಆಯಿತು. ಇದು ಸ್ವಲ್ಪ ದಪ್ಪ ಬರಬೇಕಿತ್ತು. ನಾನು ವಿಡಿಯೋ ಮಾಡ್ತಾ ಮಾತಾಡಿ ಸ್ವಲ್ಪ ತೆಳ್ಳಗೆ ಮಾಡಿ ಹಾಕಿದ್ದೀನಿ. ಸ್ವಲ್ಪ ದಪ್ಪಗಿದ್ರೆ ಚೆನ್ನಾಗಾಗುತ್ತೆ. ಇದು ನಾನ್ ಸ್ಟಿಕ್ ಅಲ್ಲ, ತೆಳ್ಳಗಿದ್ರೂ ದೋಸೆ ಮಾಡ್ಕೋಬೋದು, ಏನಾಗಲ್ಲ.
ಓಕೆ, ಫಸ್ಟ್ ಎದ್ದ ಕೂಡಲೇ ನಾನು ಬಿಸಿನೀರು ಕುಡಿತೀನಿ. ಒಂದ್ಸಲ ಗಡಿ ಬಿಡಿ ಅದ ಲೇಟಾಗಿ ಕುಡಿತೀನಿ ಹಾಗೆ. ಈಗ ಫಸ್ಟ್ ಸ್ವಲ್ಪ ಪ್ರಾಗ್ಯಾಗು ಬಿಸಿನೀರು ಕೊಟ್ಟು ನಾನು ಬಿಸಿನೀರು ಕುಡಿತೀನಿ. ತುಂಬಾ ಕಫ ಎಲ್ಲ ಆಗ್ಬಿಟ್ಟಿದೆ, ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿತಾ ಇದ್ರೆ ಚೆನ್ನಾಗಿರ್ತದೆ. ಹಾಗಾಗಿ ಓಕೆ, ಇವಾಗ ದೋಸೆಗೆ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಪುದೀನಾ ಚಟ್ನಿ. ಪುದೀನಾ ನೋಡಿ ನಾನೇ ಬೆಳೆದಿರೋದು ಅಂತ ಖುಷಿ ಅಲ್ವಾ. ನಾವೇ ಬೆಳೆದು ಏನಾದ್ರು ಮಾಡಿದಾಗ ನಮ್ಗೆ ಅದನ್ನ ಹಾಕುವಾಗ ಒಂದೇನೋ ಒಂಥರ ಖುಷಿಯಾಗಿರುತ್ತೆ, ನಾನೇ ಬೆಳೆದಿರೋದು ಅಂತ. ಇದಕ್ಕೆ ನೀವು ಇದು ತುಪ್ಪ ಜೊತೆ ಬೇಕಾದ್ರೆ ತಿನ್ಕೋಬಹುದು. ನಾನಿವಾಗ ಚಟ್ನಿ ಮಾಡ್ಕೊಳ್ತೀನಿ ಇದಕ್ಕೆ. ನೋಡಿ, ದಾಸವಾಳ ಸೊಪ್ಪಿನ ದೋಸೆ ಮತ್ತು ಚಟ್ನಿ ರೆಡಿ ಆಯಿತು. ಇವಾಗ ತಿಂಡಿ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು ನಿಮಗೆ. ಓಕೆ, ಇವಾಗ ಬೆಳಗ್ಗೆ ತಿಂಡಿ ಎಲ್ಲ ತಿಂದಾಯ್ತು ನಾವು. ಇವಾಗ ಪ್ರಾಗ್ಯಂಗೆ ಇವತ್ತು ಯುಗಾದಿ ಅಲ್ವಾ, ಹಾಗಾಗಿ ಅವಳಿಗೆ ಲಂಗ ಮತ್ತೆ ಬ್ಲೌಸ್ ಹಾಕಿ ಅವಳು ಹೀಗೆ ಮೇಕಪ್ ಮಾಡ್ಬೇಕಂತ ಅವಳಿಗೆ ಅವಾಗಿಂದ ಹೇಳ್ತಾ ಇದ್ದಾಳೆ. ಅದನ್ನೆಲ್ಲ ಮೊಬೈಲಲ್ಲಿ ನೋಡಿದ್ದಾಳೆ ಅವಳು, ಹಾಗಾಗಿ ನನಗೆ ಹಾಗೆ ಮಾಡು ಹಾಗೆ ಮಾಡು ಅಂತ ಹೇಳ್ತಿದ್ದಾಳೆ. ಮತ್ತೆ ಅವಳು ಕೇಳ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮಾಡೋಣ ಅಂತ ಬಂದಿದ್ದೀನಿ. ಪ್ರಾಗ್ಯಂಗೆ ಡ್ರೆಸ್ಸು ಮೇಕಪ್ ಎಲ್ಲ ಮಾಡ್ಬೇಕಂತೆ, ಹಾಗಾಗಿ ಇವತ್ತು ನನ್ನ ಮಗಳಿಗೆ ಡ್ರೆಸ್ ಮೇಕಪ್ ಎಲ್ಲ ಮಾಡಿ ಯುಗಾದಿಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು. ಹೌದಾ ಪ್ರಾಗ್ಯ? ಓಕೆ, ಇವಾಗ ಅವಳಿಗೆ ರೆಡಿ ಮಾಡಿಸ್ತೀನಿ. ಸಿಂಪಲಾಗಿ ನಾನು ಮೇಕಪ್ ಮಾಡ್ತಿದ್ದೀನಿ. ಅವಳಿಗೆ ಯಾವುದೇ ಕಾಂಪ್ಯಾಕ್ಟ್ ಪೌಡರ್ ಆಗಲಿ ಕ್ರೀಮ್ ಆಗಲಿ ಮತ್ತು ಏನು ಯೂಸ್ ಮಾಡ್ತಿಲ್ಲ. ಸಿಂಪಲಾಗಿ ನಾವು ಮನೆಯಲ್ಲೇ ಅವಳಿಗೆ ಖುಷಿಗೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ಬೇರೆ ಯಾವುದು ಮೇಕಪ್ ಯೂಸ್ ಮಾಡ್ತಾಯಿಲ್ಲ. ಹೊರಗಡೆ ಏನು ಫಂಕ್ಷನಿಗೆ ಹೋಗ್ತಿಲ್ಲಲ್ಲ, ಮಕ್ಕಳಿಗೆ ಮತ್ತು ಸ್ಕಿನ್ ಎಲ್ಲ ಹಾಳಾಗುತ್ತೆ ನಾವು ತುಂಬ ಮೇಕಪ್ಪೆಲ್ಲ ಯೂಸ್ ಮಾಡಿದಾಗ. ಹಾಗಾಗಿ ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಮಕ್ಕಳಿಗೆ ಏನಾದರೂ ಫಂಕ್ಷನ್ ಇದ್ದರೆ ಈ ಥರ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ ಮಕ್ಕಳಿಗೆ. ನಾನು ಮಾಮೂಲಿ ಯೂಸ್ ಮಾಡೋ ಅಂತ ಮಕ್ಕಳಿಗೆ ಯೂಸ್ ಮಾಡೋವಂಥ ಬೇಬಿ ಪೌಡರನ್ನೇ ಯೂಸ್ ಮಾಡಿದ್ದೀನಿ ಫೇಸಿಗೆ. ಯಾವುದೇ ಬೇರೆ ಪೌಡರ್ಗಳನ್ನ ನಾನು ಯೂಸ್ ಮಾಡಿಲ್ಲ. ಹಾಗೆ ನೋಡ್ತಾ ಇರ್ಬೋದು ಹೇಗೆ ಮೇಕಪ್ ಮಾಡಿಸ್ಕೊತಾ ಇದ್ದಾಳಂತೆ. ಅವಳಿಗೆ ಮೇಕಪ್ ಎಲ್ಲ ಮಾಡೋದಂದರೆ ತುಂಬಾ ಇಷ್ಟ. ಡ್ರೆಸ್ ಆಗಲಿ ಮೇಕಪ್ ಆಗಲಿ ತುಂಬಾ ಇಷ್ಟಪಟ್ಟು ಮಾಡ್ಕೊತಾಳೆ ಅವಳು. ಹಾಗಾಗಿ ಅವಳ ರಿಯಾಕ್ಷನ್ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಹೇಗೆ ಮಾಡ್ತಾ ಇದ್ದಾಳಂತ. ಇವಾಗ ಅವಳದ್ದು ತಲೆ ಬಾಚ್ತಾ ಇದ್ದೀನಿ. ಅದೇ ನನಗೊಂದು ದೊಡ್ಡ ಕಷ್ಟ. ಅವಳು ಕರ್ಲಿಯರ್ ಆಗಿರೋದ್ರಿಂದ ತಲೆ ಬಾಚಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡಿ, ಫೈನಲ್ ಆಗಿ ಹೀಗೆ ರೆಡಿ ಮಾಡಿದ್ದೀನಿ. ಇದು ಇನ್ನು ಜ್ಯುವೆಲರೀಸ್ ಎಲ್ಲ ಹಾಕಿದರೆ ನನ್ನ ಮಗಳ ಮೇಕಪ್ ಲುಕ್ ಕಂಪ್ಲೀಟ್ ಆಯಿತು. ನನ್ನ ಹತ್ರ ಇರೋ ಜ್ಯುವೆಲರೀಸ್ನೇ ಹಾಕ್ತಾಯಿದ್ದೀನಿ ಸಿಂಪಲಾಗಿ.
ಬೇವು ಬೆಲ್ಲ ನಾನು ಇನ್ನೂ ರೆಡಿ ಮಾಡಿರಲಿಲ್ಲ, ಸುಮ್ಮನೆ ಇದು ಒಂದು ಫೋಟೋ ತೆಗಿಲಿಕ್ಕಂತ ಈ ಥರ ರೆಡಿ ಮಾಡ್ಕೊಂಡಿದ್ದೆ ನಾನು. ಹೇಗೆ ಕಾಣ್ತಿದೆ ಅಂತ ಕಮೆಂಟಲ್ಲಿ ಹೇಳಿ. ನೋಡಿ ಪ್ರಾಗ್ಯ ಹೇಗೆ ಕಾಣ್ತಾ ಇದ್ದಾಳೆ ಅಂತ. ಸ್ವಲ್ಪ ಅವಳಿಗೆ ಫೋಟೋಗೆ ಮತ್ತು ವಿಡಿಯೋಕ್ಕೆ ಫೋಸ್ ಕೊಡ್ಲಿಕ್ಕೆ ಹೇಳ್ತಾ ಇದ್ದೆ. ಅವಳು ಮೇಕಪ್ ಮಾಡಿಕೊಂಡು ಫುಲ್ ಸುಸ್ತಾಗಿ ಒಂದೊಂದು ಥರ ಫೋಸ್ ಕೊಡ್ತಾ ಇದ್ಲು. ನಾನು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿ ಅವಳು ತಲೆ ತಿಂತಾ ಇದ್ದೆ. ಬೇವು ಬೆಲ್ಲ ರೆಡಿ ಮಾಡಿದ್ದೀನಿ. ಇದಕ್ಕೆ ಬೇವು ಮತ್ತೆ ಬೆಲ್ಲ, ಆಮೇಲೆ ಪುಟಾಣಿ ಕಡಲೆ ಮತ್ತೆ ಇದು ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ಬೇವು ಬೆಲ್ಲ ರೆಡಿ ಮಾಡಿದ್ದೀನಿ. ಇದನ್ನ ಈಗ ಪ್ರಾಗ್ಯ ಎಲ್ಲರಿಗೂ ಕೊಟ್ಟು ಬರ್ತಾಳೆ. ಸಿಂಪಲ್ ಆಗಿ ನಾನು ಮಾಡ್ತಾ ಇರೋದು, ತುಂಬಾ ಗ್ರ್ಯಾಂಡ್ ಆಗಿ ಏನ್ ಮಾಡ್ತಾ ಇಲ್ಲ. ಕೊಟ್ಟು ಹೋಗು ಎಲ್ಲರಿಗೂ. ಒಂದೊಂದು ಸ್ಪೂನಲ್ಲಿ ತಕ್ಕೊಳ್ಳೋ ಕೇಳು. ಇಲ್ಲ ಕಡಿ ಪಾಯಸ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ ಇದು ಗೋಧಿ ಕಡಿ ಉಂಟಲ್ಲ, ಇದನ್ನು ತೊಳೆದು ಬಿಟ್ಟು ಒಂದು 5 ವಿಸಿಲ್ ಆದ್ರೂ ಬೇಕಿದು. 5 ವಿಸಿಲ ಕೂಗಿಸ್ಕೊಳ್ತೀನಿ. ಗೋಧಿ ಕಡಿ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಸಿಂಪಲ್ ಆಗಿ ಮಾಡುದು, ನಾನು ಯಾವ್ದು ರೆಸಿಪಿ ಶೇರ್ ಮಾಡಲ್ಲ. ಒಂದು ಕಡೆ ಸಾಂಬಾರ್ ಕೂಡ ರೆಡಿ ಆಗ್ತಿದೆ, ಇಲ್ಲಿ ಪಾಯಸ ಕೂಡ ರೆಡಿ ಆಗ್ತಿದೆ. ಇದು ನಮ್ಮದು ಯುಗಾದಿ ಸ್ಪೆಷಲು ಹಪ್ಪಳ, ಪಾಯಸ, ಸಾರು, ಅನ್ನ ಇಷ್ಟೇ ಸಿಂಪಲ್ ಆಗಿ ಮಾಡಿರೋದು. ಹಾಯ್ ಫ್ರೆಂಡ್ಸ್, ಮಧ್ಯಾಹ್ನದಿಂದ ವ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ ನಾನು. ಏನಂದ್ರೆ ಅಡಿಗೆ ಮಾಡೋದು, ಅವಳನ್ನು ರೆಡಿ ಮಾಡೋದು ಇದೇ ಎಲ್ಲ ಆಗೋಯ್ತು. ಪುರ್ಸೊತ್ತೆ ಸಹ ಇರಲಿಲ್ಲ ಒಂದು ಸ್ವಲ್ಪ ಸಹ. ಇವಾಗಲೇ ಬಂದು ಸ್ವಲ್ಪ ಕೂತ್ಕೊಂಡಿದ್ದೆ ನಾನು. ಮತ್ತೆ ಮೇಲಿಂದ ಮೇಲೆ ವಿಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. ತುಂಬಾ ಡೀಟೇಲ್ ಆಗಿ ನಿಮ್ಗೆ ತೋರಿಸ್ಲಿಲ್ಲ. ಅವಳದ್ದು ಮೇಕಪ್ ಮಾಡೋದು, ರೆಡಿ ಮಾಡೋದು ಅದನ್ನ ಫುಲ್ ಆಗಿ ತೋರಿಸಿದ್ದೀನಿ ಅಷ್ಟೇನೆ. ಮತ್ತೆ ಏನಂದ್ರೆ ನಾನು ಇವತ್ತು ಹಬ್ಬ ಮಾಡುವುದು ಪ್ಲಾನ್ ಇರ್ಲಿಲ್ಲ, ಯಾಕಂದ್ರೆ ನಂಗೆ ಪೂಜೆ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಪೂಜೆ ಮಾಡಿಲ್ಲ ಅಂದ್ರೆ ಎಲ್ಲ ಕೂಡ ಒಂಥರ ಏನೋ ಮನೆ ಅದೇನೋ ಅಂತಾರಲ್ಲ, ಏನ್ ಮಾಡ್ಲಿಕ್ಕೆ ಸಹ ಮನ್ಸು ಬರುದಿಲ್ಲ ಅಂತ. ಹಾಗಾಗಿ ಪೂಜೆ ಮಾಡ್ಲಿಕ್ಕೆ ನನಗೆ ಆಗುದಿಲ್ಲ. ಹಾಗಾಗಿ ನಾನು ಬೇಡ, ಇವತ್ತು ಹಬ್ಬ ಮಾಡುದು ಬೇಡ ಅಂತಾನೆ ಅನ್ಕೊಂಡಿದ್ದೆ. ನೆಕ್ಸ್ಟ್ ಇನ್ನು ಆಕ್ಚುಲಿ ನಾವು ಈ ಕಡೆ ಮಾಡುದು ಚಂದ್ರಮಾನ ಯುಗಾದಿ, ಏಪ್ರಿಲ್ 15ಕ್ಕೆ ಬರುತ್ತಲ್ಲ ಅದನ್ನು ಮಾಡುದು. ಇಲ್ಲಿ ನಾವು ಸೌರಮಾನ ಯುಗಾದಿ ಮಾಡುದಿಲ್ಲ. ಇವಾಗ ಏನಂದ್ರೆ ಎಲ್ಲರೂ ಮೊಬೈಲು, ಟಿವಿ ಅಲ್ಲಿ ಇಲ್ಲಿ ನೋಡಿ ಕಲ್ತಿದ್ದಾರೆ. ನಂತರ ಕಲ್ತ್ಕೊಂಡು ಒಂದು ಮಾಡುವ ಅನ್ನೋದೊಂದು. ಈಗ ನಮ್ಮಮ್ಮ ಎಂತ ಹಬ್ಬ ಸಹ ಮಾಡ್ತಿರ್ಲಿಲ್ಲ, ಆದ್ರೆ ನಾನ್ ಮಾಡ್ತೀನಿ, ಯಾಕಂದ್ರೆ ನನ್ನ ಮಗಳಿಗೆ ಗೊತ್ತಾಗ್ಲಿ ಅದು ಅನ್ನೋದಕ್ಕೋಸ್ಕರ. ನಮ್ಮಮ್ಮ ಮಾಡಿಲ್ಲ, ನಮ್ಮಮ್ಮ ಹೇಳ್ಕೊಟ್ಟಿಲ್ಲ ಅಂತ ನನ್ನ ಮಗಳಿಗೆ ಹೇಳ್ಕೊಡ್ದೇ ಇರೋದಲ್ಲ. ನಾನು ಕಲ್ತು ನನ್ನ ಮಗಳಿಗೆ ನಾನು ಹೇಳಿಕೊಡೋದಕ್ಕಿಂತನೂ ನಾವು ಮಾಡ್ತಾನೆ ಬಂದ್ರೆ ಎಲ್ಲ ಹಬ್ಬಗಳು ಅವರಿಗೂ ಸಹ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಬರುತ್ತೆ. ಅದಕ್ಕೋಸ್ಕರ ನಾನು ಹಬ್ಬಗಳನ್ನ ಮಾಡ್ತೀನಿ, ಎಲ್ಲಾನು ಮಾಡ್ತೀನಿ. ಸಿಂಪಲ್ ಆಗಾದ್ರೂ ಅಡಿಗೆ ಮಾಡಿ, ಒಂದು ಪೂಜೆ ಮಾಡಿ, ಈ ತರ ಹಬ್ಬಗಳನ್ನ ಮಾಡ್ತೀನಿ. ಇವತ್ತು ನಂಗೆ ಪೂಜೆ ಮಾಡಕ್ ಇಲ್ದೇ ಇರೋದ್ರಿಂದ ನಾನೆಂತ ಮಾಡಿದೆ ಅಂದ್ರೆ ಮಾಡುದು ಬೇಡ ಅಂತಂದ. ಮತ್ತೆ ಬೆಳಿಗ್ಗೆ ಪ್ರಾಗ್ಯ ಹಂಗೆ ಎಲ್ಲ ನೋಡಿರ್ತಾಳಲ್ಲ ಎಲ್ಲೋ ಟಿವಿಯಲ್ಲಿ, ವಿಡಿಯೋದಲ್ಲಿ, ಮಮ್ಮಿ ನೀನು ಯುಗಾದಿ ಇವತ್ತು ಪಾಯಸ ಮಾಡು ಪಾಯಸ ಮಾಡು ಪಾಯಸ ಮಾಡು ಅಂತ. ಆಮೇಲೆ ಒಂದು ಸ್ವೀಟ್ ಮಾಡಿ, ಅನ್ನ ಸಾರು ಮಾಡಿ ಸಿಂಪಲ್ ಆಗಿ ಮಾಡಿದೆ. ಮತ್ತೆ ಅವಳಿಗೆ ಸ್ವಲ್ಪ ರೆಡಿ ಮಾಡಿ, ಅವಳದೊಂದು ಮೇಕ್ ಓವರ್ ಮಾಡಿ, ಅವಳದೊಂದು ಫೋಟೋ ಶೂಟ್ ಮಾಡಿ, ಅದರಲ್ಲೇ ನನ್ನ ಟೈಮ್ ಎಲ್ಲ ಹೋಯ್ತು. ಮತ್ತೆ ಸ್ಪೆಷಲ್ ಆಗಿ ಇವತ್ತು ಮಾಡಿರೋದಂದ್ರೆ ಎಂತ ಬೇವು ಬೆಲ್ಲ ಮಾಡಿದ್ದು. ಬೇವು ಬೆಲ್ಲ ನಾನು ಯಾವತ್ತೂ ಮಾಡಿರ್ಲಿಲ್ಲ, ಈ ಸಲನೇ ಫಸ್ಟ್ ಟೈಮ್ ಬೇವು ಬೆಲ್ಲ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡ್ಕೊಂಡೆ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಇದು ಬೇವು ಹಾಕಿದಾಗ ಅದು ಕಹಿ ಅಂತ ಕೂಡ ಗೊತ್ತಾಗ್ತಿರ್ಲಿಲ್ಲ. ಮಾಡಿಬಿಟ್ಟು ಪ್ರಾಗ್ಯ ಕೊಟ್ಟಿದ್ದೆ. ನಾವು ಇಬ್ಬರು ತಿಂದು ಮತ್ತೆ ಅಕ್ಕಪಕ್ಕದವರಿಗೆಲ್ಲ ಕೊಟ್ಬಾ ಅಂತ. ಅದೊಂದು ಮಕ್ಕಳಿಗೆ ಖುಷಿ ಅಲ್ವಾ, ಹಾಗಾಗಿ ಅವಳೆಲ್ಲರಿಗೂ ಕೊಟ್ಟು ಬಂದ್ಲು. ಅವಳಿಗೆ ಖುಷಿ ಆಯ್ತು, ಅವಳಿಗೆ ಖುಷಿ ಆದ್ರೆ ಆಯ್ತು, ನಂಗೆ ಸಹ ಖುಷಿ ಆಯ್ತು. ಒಂದು ಪಾಯಸ ಮಾಡಿದ್ವಿ, ಅನ್ನ ಸಾರು ಮಾಡಿದ್ವಿ, ಊಟ ಮಾಡಿದ್ವಿ, ಅಷ್ಟೇ ಸಿಂಪಲ್ ಆಗಿ ಮಾಡಿದ್ವಿ. ಆಯ್ತು ನಮ್ದು ಯುಗಾದಿ. ಪೂಜೆ ಒಂದು ಮಾಡ್ಲಿಲ್ಲ, ಪೂಜೆ ಮಾಡಿದ್ರೆ ಒಂದು ಎಲ್ಲ ಕಂಪ್ಲೀಟ್ ಆಗ್ತಿತ್ತು ಅಂತ ಹೇಳ್ಬೋದು. ಮತ್ತೆ ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ಕೇಳಿದ್ರು ಪ್ರಾಗ್ಯ ಸ್ಕಿನ್ ಕೇರ್ ಬಗ್ಗೆ ವಿಡಿಯೋ ಮಾಡಿ ಅಂತ. ನನಗೆ ಜಾಸ್ತಿ ಮಾತಾಡೋಕ್ ಆಗುದಿಲ್ಲ, ಮಾತಾಡೋಕೆ ಮಧ್ಯೆ ಮಧ್ಯೆ ಕೆಮ್ಮು ಬರ್ತದೆ. ಹಾಗಾಗಿ ನೋಡ್ತಾ ಇರೋ ವಾಯ್ಸ್ ಎಲ್ಲ ಫುಲ್ ಚೇಂಜ್ ಆಗಿದೆ. ಹಾಗಾಗಿ ನೀವು ಕೇಳಿರೋದು 2 ಕ್ವಶನ್ ಕೇಳಿದ್ರು, ಅದ್ರಲ್ಲಿ 1 ಕ್ವಶನ್ ಆನ್ಸರ್ ಮಾಡ್ತೀನಿ, ಇನ್ನೊಂದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಯಾಕಂದ್ರೆ ವಿಡಿಯೋ ತುಂಬಾ ಲಾಂಗ್ ಇದೆ,
ಮತ್ತೆ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಹಾಗಾಗಿ ನಿಮಗೆ ಒಂದು ಕ್ವಶನಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಪ್ರಾಗ್ಯಾ ಸ್ಕಿನ್ ಕೇರ್ ಬಗ್ಗೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಜಾಸ್ತಿ ಮಾತಾಡಕ್ಕಾಗಲ್ಲ, ಮಧ್ಯ ಮಧ್ಯ ಕೆಮ್ಮು ಬರ್ತಾ ಇರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅವಳಿಗೆ ನಾನು ಕೊಬ್ಬರಿ ಎಣ್ಣೆ, ಕೋಕೋನಟ್ ಆಯಿಲ್ ಬರುತ್ತಲ್ವಾ, ಅದನ್ನ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ನಾನು ಇದು ಕಡಲೆ ಹಿಟ್ಟಲ್ಲಿ ಅವಳನ್ನು ಸ್ನಾನ ಮಾಡಿಸ್ತೀನಿ. ಮತ್ತೆ ಏನಂದ್ರೆ ಬರೀ ನಾವು ಮೇಲೆ ಎಷ್ಟು ಹಚ್ಚಿದ್ರು ಅಷ್ಟೇ, ಅದು ನಾವು ಒಳಗೆ ಅವಳಿಗೆ ತಿನ್ಲಿಕ್ಕೆ ಏನ್ ಕೊಡ್ತೀನಿ ಅಂದ್ರೆ ಅವಳಿಗೆ ಆಪಲ್, ಡೈಲಿ ಒಂದು ಆಪಲ್, ಫ್ರೂಟ್ಸ್ ಮತ್ತೆ ನಟ್ಸ್ ಇಂಥದ್ದೆಲ್ಲ ಕೊಡಿ. ಅವಾಗ ಸ್ಕಿನ್ ಆಟೋಮೆಟಿಕ್ಲಿ ಚೆನ್ನಾಗಾಗ್ತಾ ಬರುತ್ತೆ. ನಾವು ಸ್ಕಿನ್ ಒಳಗೆ ಬಾಡಿಗೆ ಏನು ಕೊಡ್ತೇನೆ, ಮೇಲೆ ಎಷ್ಟು ನಾವು ಮಕ್ಕಳಿಗೆ ಮಾಡಿದ್ರು ಅದು ಬೆನಿಫಿಟ್ ಏನು ಸಿಗುದಿಲ್ಲ. ಮಕ್ಕಳಿಗೆ ಹೆಲ್ದಿ ಫುಡ್ ಕೊಡಿ, ಹೊರಗಡೆದು ಬೇಡದಿರೋದ್ಕಿಂತ ಸ್ವಲ್ಪ ಫ್ರೂಟ್ಸ್ಗಳು ಮತ್ತೆ ವೆಜಿಟೇಬಲ್ಸ್ ಮತ್ತೆ ಅಂಥದ್ದು ಏನು ಆರೋಗ್ಯಕ್ಕೆ ಒಳ್ಳೇದಾಗಿದೆ ಅಂಥದನ್ನ ಸ್ವಲ್ಪ ಕೊಡಿ. ಅವಾಗ ಸ್ಕಿನ್ ಚೆನ್ನಾಗಿ ಬರುತ್ತೆ ಮಕ್ಕಳದ್ದು. ಐ ಹೋಪ್ ನಿಮಗೂ ಮಕ್ಳಿರ್ಬೋದು, ಅದಕ್ಕೆ ಈ ಕ್ವಶನ್ ಅನ್ನ ಕೇಳಿರ್ತೀರಾ ಅಂತ ನಾನು ಅನ್ಕೊಂತೀನಿ. ಪ್ರಾಗ್ಯಗೂ ಅಷ್ಟೇ, ಅವಳು ಏನು ಬೇಡದಿರೋ ತಿನ್ನಲ್ಲ ಅಂತಲ್ಲ, ಎಲ್ಲನೂ ತಿಂತಾಳೆ. ಆದ್ರೆ ನಾನು ಜಾಸ್ತಿ ಅವಾಯ್ಡ್ ಮಾಡ್ತೀನಿ. ಅವಳಿಗೆ ನಾನು ಕೊಡೋದಕ್ಕಿಂತ ಹೊರಗಡೆಯವ್ರು ಕೊಡೋದೇ ಜಾಸ್ತಿ. ನಾನು ಸ್ವಲ್ಪ ಅವಳ ಬಗ್ಗೆ ಕೇರ್ ತಗೋತೀನಿ, ಯಾಕಂದ್ರೆ ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು ಅಂತ ಸ್ವಲ್ಪ ಇದು ಮಾಡ್ತೀನಿ, ಕಂಟ್ರೋಲ್ ಮಾಡ್ತೀನಿ ಅವಳನ್ನು. ಎಲ್ಲಿ ನಾವು ಔಟ್ಸೈಡ್ ಎಲ್ಲಾದ್ರೂ ಹೋಗ್ತೀವಿ ಅವಾಗ ನಮ್ದು ಕಂಟ್ರೋಲ್ ತಪ್ತದೆ. ಎಲ್ಲಿ ಅವರು ಯಾವ್ದು ತಿಂತಾರೆ ಯಾವ್ದು ಕುಡಿತಾರೆ ಅದನ್ನ ಅವಳು ತಗೊಂಡು ಕುಡಿತಾಳೆ. ಹಾಗಾಗಿ ಮತ್ತೇನಂದ್ರೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬಂದಿತ್ತು, ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಆನ್ಸರ್ ಮಾಡ್ತೀನಿ. ಇವತ್ತು ಸಿಂಪಲ್ ಆಗಿ ಮೇಲಿಂದ ಮೇಲೆ ನಿಮ್ಗೆ ತೋರಿಸಿದ್ದೀನಿ ನಮ್ಮ ಮನೆಯ ಯುಗಾದಿ ಹಬ್ಬ ಹೇಗಾಯ್ತು ಅನ್ನೋದನ್ನ. ಪ್ರಾಗ್ಯಗೆ ಸಿಂಪಲ್ ಆಗಿ ಮೇಕ್ ಓವರ್ ಮಾಡಿ ಫೋಟೋಶೂಟ್ ಮಾಡಿದ್ದೀನಿ. ಹೇಗಾಗಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾ ಇರಿ, ಜಾಸ್ತಿ ಜನ ವ್ಯೂ ಮಾಡಿ. ಯಾರಾದ್ರೂ ಹೊಸಬರ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನಗೆ ಏನಾದ್ರೂ ಕಮೆಂಟ್ ಇದ್ರೆ ಸಣ್ಣದಾಗಿ ಕಮೆಂಟ್ ಮಾಡಿ. ಹಾಗೆ ಹೀಗೆ ನನಗೆ ಸಪೋರ್ಟ್ ಮಾಡಿ, ನನ್ನ ಮತ್ತೆ ನನ್ನ ಮಗಳಿಗೆ ನನ್ನ ಚಾನಲ್ ಇನ್ನೂ ಮುಂದಕ್ಕೆ ಹೋಗುವಾಗೆ ನೀವೇ ನನಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತೀನಿ. ಇನ್ನು ನಾಳೆ ಎಕ್ಸಾಮ್ ಇರೋದ್ರಿಂದ ಅವಳಿಗೆ ಓದಿಸ್ಬೇಕು. ಸ್ವಲ್ಪ ಹೊರಗಡೆ ಆಟ ಆಡ್ತಿದ್ದಾಳೆ ಇವಾಗ. ಅವಳನ್ನ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ರೆ ಅವಳ ಬಾಡಿಗೆ ಅವಳು ಆಟ ಆಡ್ತಾ ಇರ್ತಾಳೆ. ಅದಕ್ಕೆ ಸ್ವಲ್ಪ ಆಟ ಆಡ್ಲಿಕ್ಕೂ ಬಿಡಬೇಕು, ಹಾಗೆ ಅವರಿಗೆ ಸ್ವಲ್ಪ ಓದಿಸ್ಲೂಬೇಕು. ಚಿಕ್ಕವಳು ಪರವಾಗಿಲ್ಲ, ಆದ್ರೆ ಇವಾಗಿಂದ ನಾವು ಅವರನ್ನ ಸ್ವಲ್ಪ ನಮ್ಮ ಸ್ವಲ್ಪ ಏನು ನಾವು ಓದಿಸುದು ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ತಂದ್ರೆ ಮುಂದೆ ಅದು ಅವರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.